ತುಳಸಿಯವರೇ ರೆಡಿನಾ? ರೆಡಿ. ನಿಧಾನ. ನೀವು ಹೀಗೆ ಅವಸರದಲ್ಲೆಲ್ಲ ಓಡಾಡಬೇಡಿ, ಸ್ವಲ್ಪ ಹುಷಾರಾಗಿ ಓಡಾಡಿ. ನಾನು ಹುಷಾರಾಗೆ ಬಂದೆ, ಆದರೆ ನಿಮಗೆ ನನ್ನ ಮೇಲೆ ಕಾಳಜಿ ಇರೋದ್ರಿಂದ ನಿಮ್ಗೆ ಹಾಗೆ ಅನ್ನಿಸ್ತಾ ಇದೆ ಅಷ್ಟೆ. ಹಾಗಾದರೆ ನಾನು ನೋಡಿದ್ದೆ ಸುಳ್ಳ? ನನ್ನ ಕಣ್ಣೇ ನನಗೆ ಮೋಸ ಮಾಡ್ತಾ? ಇದ್ರೂ ಇರ್ಬೋದು. ಈ ಹೃದಯನೇ ಹಾಗೆ, ತಮ್ಮವ್ರ ಬಗ್ಗೆ ವಿಪರೀತ ಚಿಂತೆ ಮಾಡುತ್ತೆ. ಹಾಗಾಗಿ ನಿಮ್ಮ ಕಣ್ಣಿಗೆ ಹಾಗೆ ಕಾಣಿಸಿರ್ಬೋದು. ಸರಿ ಆಯಿತು, ನನ್ನ ಕಣ್ಣೇ ನನಗೆ ಮೋಸ ಮಾಡಿರಬಹುದು. ಆದರೆ ನೀವು ಮೊದಲು ಹೇಳಿದ್ರಲ್ಲ, ಅದಂತೂ ನಿಜ. ಹೌದಾ? ಏನದು? ನಿಮ್ಮ ಮೇಲೆ ನನಗೆ ಕಾಳಜಿ ಇದೆ ಅಂದ್ರಲ್ಲ, ಅದು. ಆಯ್ತಾಯ್ತು, ಲೇಟ್ ಆಗ್ತದೆ, ಹೊರಡೋಣವಾ? ಮಾಧವರೇ, ಅವ್ರು ನಮ್ಮನ್ನು ಕ್ಷಮಿಸಿ ನಿಧಿನ ಮನೆ ತುಂಬಿಸ್ಕೊಳಕ್ಕೆ ಒಪ್ಕೋತಾರೆ ಅಲ್ವಾ? ಪ್ರಯತ್ನ ನಮ್ಮದು, ಫಲ ದೇವ್ರಿಗೆ ಬಿಡೋಣ. ಒಳ್ಳೆ ಮನಸ್ಸಿಂದ ಕೇಳೋಣ, ಮುಂದೇನಾಗುತ್ತೋ ನೋಡೋಣ. ನಿಮ್ಗೆ ನಿಮ್ಮ ಸ್ವಾರ್ಥನೇ ಹೆಚ್ಚಾಗೋಯ್ತಲ್ವಾ? ನನ್ನ ಮದುವೆ ಹಾಳಾಗೋದ್ರೆ ನಿಮಗೆ ತಾನೇ ಏನಾಗಬೇಕು? ನಿಧಿ ತುಂಬ ನೊಂದ್ಕೊಂಡಿದ್ದಾಳೆ, ಆ ಹುಡುಗನ್ ತುಂಬ ಹಚ್ಕೊಂಡಿದ್ದಾಳೆ. ನಾವು ಕಾಲಿಗೆ ಬಿದ್ದಾದ್ರೂ ಈ ಮದುವೆಗೆ ಅವರನ್ನು ನಾವು ಒಪ್ಪಿಸ್ಲೇಬೇಕು. ನಿಧಿ ಬಗ್ಗೆ ನಿಮಗಿರೋ ಕಾಳಜಿ ನನಗೆ ಗೊತ್ತು. ಆಯ್ತು, ಹೇಗಾದರೂ ಆಗಲಿ ಅವರನ್ನು ಒಪ್ಸೋಣ. ಬನ್ನಿ. ಪೂರ್ಣಿ, ಅಮ್ಮ ಯಾವಾಗ ಬಂದ್ರಿ? ನೀವು ಬಂದಿದ್ದೇ ಗೊತ್ತಾಗ್ಲಿಲ್ಲ. ಈಗಷ್ಟೇ ಬಂದೆ. ಕೂತ್ಕೊಳ್ಳಿ. ಪರವಾಗಿಲ್ಲ. ದೀಪಿಕಾ ಮನೇಲಿಲ್ಲ, ಹೊರಗಡೆ ಹೋಗಿದ್ದಾಳೆ. ಗೊತ್ತು. ಗೊತ್ತಾ? ಅಂದ್ರೆ ನಾನು ಬಂದಿದ್ದು ನಿನ್ನ ನೋಡಕ್ಕೆ. ನನ್ನ ನೋಡಕ್ಕ? ಪೂರ್ಣಿ, ತಗೋ ಇದನ್ನ. ಹಬ್ಬಕ್ಕೆ ಬಟ್ಟೆ ತಂದಿದ್ದೀನಿ. ಅಮ್ಮ, ನನಗಿದೆಲ್ಲ ಬೇಕಾಗಿಲ್ಲ. ನನಗೆ ನಿಮ್ಮ ಪ್ರೀತಿ ಆಶೀರ್ವಾದ ಒಂದಿದ್ರೆ ಸಾಕು. ಪೂರ್ಣಿ, ನನಗೆ ನೀನು ಬೇರೆ ಅಲ್ಲ, ದೀಪು ಬೇರೆ ಅಲ್ಲ. ನಾನೇನೇ ತಂದರೂ ಅದನ್ನು ನೀನು ತಗೋಬೇಕು. ಇದು ಅಮ್ಮನ ಆರ್ಡರ್, ಗೊತ್ತಾಯ್ತಾ? ಸರಿ, ನೀವೇನೇ ಕೊಟ್ಟರು ನನಗೆ ಬೇಡ ಅನ್ನಕ್ಕೆ ಮನಸ್ಸಾಗಲ್ಲ. ಯಾಕಂದರೆ ಬೆಲೆನೇ ಕಟ್ಟಕ್ಕಾಗದೇ ಇರೋದನ್ನ ಈಗಾಗಲೇ ನಾನು ನಿಮ್ಮಿಂದ ಪಡ್ಕೊಂಡಿದ್ದೀನಿ. ಏನು ಹೇಳ್ತಿದ್ಯಾ? ಪ್ರೀತಿ ಅಮ್ಮ. ನನ್ನನ್ನು ನಿಮ್ಮ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀರಲ್ಲ, ಆ ಪ್ರೀತಿಗೆ ಬೆಲೆನೇ ಕಟ್ಟಕ್ಕಾಗಲ್ಲ. ಆ ಪ್ರೀತಿ ಮುಂದೆ ನಾನು ಪುಟ್ಟ ಮಗು ಆಗ್ಬಿಡ್ತೀನಿ. ನೀನು ಮಗು ಆದರೆ ನಾನು ತಾಯಿ ಆಗ್ತೀನಿ ಅಷ್ಟೆ. ಈ ತಾಯಿ ಮಡ್ಲಲ್ಲಿ ಯಾವಾಗಲೂ ಇದ್ಬಿಡು ಕಂದ. ಅದು ನನ್ನ ಅದೃಷ್ಟ ಅಮ್ಮ. ಎಲ್ಲಿ ತುಳಸಿಯವ್ರು ಕಾಣ್ತಿಲ್ಲ? ಆಸ್ಪತ್ರೆಗೆ ಹೋಗಿದ್ದಾರೆ. ಆಸ್ಪತ್ರೆಗ? ಯಾಕೆ? ಅಯ್ಯೋ, ಅಮ್ಮ ಪ್ರೆಗ್ನೆಂಟ್ ಅನ್ನೋ ವಿಷಯ ಇವ್ರಿಗೆ ಗೊತ್ತಿಲ್ಲ ಅಲ್ವಾ? ಏನು ಮಾಡೋದು? ಇವ್ರಿಗೆ ಹೇಳೋ ಬೇಡವೋ? ಇವತ್ತಲ್ಲ ನಾಳೆ ವನಜ ಅಮ್ಮಂಗೆ ಗೊತ್ತಾಗಲೇಬೇಕು. ನಾನೇ ಹೇಳ್ಬಿಡ್ಲಾ? ಇಲ್ಲ, ಸಮಯ ಬಂದಾಗ ಹೇಳಿದ್ರಾಯ್ತು. ಪೂರ್ಣಿ, ಏನಾಯ್ತು? ತುಳಸಿಯವ್ರು ಯಾಕೆ ಹಾಸ್ಪಿಟಲ್ಗೆ ಹೋಗಿದ್ದಾರೆ? ಅದು ಅಮ್ಮಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಟ್ರೀಟ್ಮೆಂಟ್ ತಗೊಳಕ್ಕಂತ ಹೋಗಿದ್ದಾರೆ. ಓ ಹೌದಾ? ತುಳಸಿಯವ್ರು ಬಂದಮೇಲೆ ನನಗೆ ಕಾಲ್ ಮಾಡಿಸು, ನಾನೇನು ಹೊರಡ್ತೀನಿ. ಹೊರಡೋದಾ? ಏನಮ್ಮ ಇದು? ಈಗ ಬಂದು ಹಾಗೋದ್ರೆ ನೀವು ಕೂತ್ಕೊಳ್ಳಿ, ತಿನ್ನಕ್ಕೇನಾದ್ರೂ ತರ್ತೀನಿ. ಅಯ್ಯೋ ಬೇಡ ಪೂರ್ಣಿ, ನಾನು ಸ್ವಲ್ಪ ಕೆಲಸ ಇದೆ, ನಾನು ಹೊರಡ್ತೀನಿ. ಬೇಡ ಅಂದ್ರೆ ಹೇಗೆ? ಅಮ್ಮ ಆಗಿ ನೀವೇಗ ಆರ್ಡರ್ ಮಾಡಿದ್ರೋ, ಮಗಳಾಗಿ ನಾನು ಆರ್ಡರ್ ಮಾಡ್ತಿದ್ದೀನಿ. ನೀವು ಕೂತ್ಕೋಬೇಕು, ನಾನು ಕೊಟ್ಟಿದ್ದೀನಿ, ತಿನ್ಕೊಂಡು ಹೊರಡಬೇಕು. ಪೂರ್ಣಿ, ನಾನು ನಿನ್ನ ಒಂದು ಮಾತು ಕೇಳಲ್ಲ? ಕೇಳಿ ಅಮ್ಮ. ನಿನಗೆ ನಿನ್ನ ಅಪ್ಪ ಅಮ್ಮನ ನೋಡಬೇಕು ಅಂತ ಯಾವತ್ತೂ ಅನಿಸೇ ಇಲ್ವಾ? ಯಾವ ಮಕ್ಳಿಗೆ ತಾನೇ ತಂದೆ ತಾಯಿನ ನೋಡಬೇಕು ಅನ್ಸಲ್ಲ ಹೇಳಿ? ಪರವಾಗಿಲ್ಲ, ಪಾಪ ಅವ್ರು ಯಾವ ಪರಿಸ್ಥಿತಿಲಿದ್ರೋ ಏನೋ. ಏನೇ ಆದರೂ ನನಗೆ ಅವ್ರ ಮೇಲಿರೋ ಪ್ರೀತಿ ಮಾತ್ರ ಕಮ್ಮಿ ಆಗಲ್ಲ. ಪೂರ್ಣಿ, ನಿನ್ನ ಅಪ್ಪ ಅಮ್ಮ ಏನಾದರೂ ಈಗ ನಿನ್ನ ಕಣ್ಮುಂದೆ ಬಂದರೆ ಇದೇ ಪ್ರೀತಿಯಿಂದ ನೀನು ಅವ್ರನ್ನ ಸ್ವೀಕಾರ ಮಾಡ್ತೀಯಾ?
ಅವ್ರನ್ನ ಕ್ಷಮಿಸ್ತೀಯಾ? ಖಂಡಿತ ಅಮ್ಮ. ಯಾವ ಮಕ್ಕಳು ತಾನೇ ತಂದೆ ತಾಯಿನ ದೂರ ಮಾಡ್ಕೊಳಕ್ಕೆ ಇಷ್ಟಪಡ್ತಾರೆ ಹೇಳಿ? ಅವ್ರನ್ನ ನಾನು ಯಾಕೆ ದೂರ ಮಾಡಿದ್ರು ಗೊತ್ತಿಲ್ಲ. ಆದರೆ ಒಂದೇ ಒಂದ್ಸರಿ ಅವ್ರನ್ನ ನೋಡಿ ಬಾಯಿ ತುಂಬ ಅಪ್ಪ ಅಮ್ಮ ಅಂತ ಕರಿಬೇಕು. ಅದಾದ್ಮೇಲೆ ನಾನು ಸತ್ರು ನನಗೆ ಚಿಂತೆ ಇಲ್ಲ. ಎಂಥ ದೊಡ್ಡ ಮನಸ್ಸು ಮಗಳೇ ನಿಂದು. ಆದರೆ ನಿನ್ನ ತಂದೆ ಉದ್ದೇಶ ಏನಾದರೂ ನಿನ್ಗೆ ಗೊತ್ತಾದರೆ ನೀನು ಅವ್ರನ್ನ ಕ್ಷಮಿಸ್ತೀಯಾ? ಅಮ್ಮ ಏನಾಯ್ತು? ಏನಿಲ್ಲ ಪೂರ್ಣಿ. ಸಾರಿ ಪೂರ್ಣಿ, ನಿನಗೆ ಅಪ್ಪ ಅಮ್ಮ ನೆನ್ಪು ಮಾಡಿ ನಿನಗೆ ಬೇಜಾರು ಮಾಡಿಬಿಟ್ಟೆ ಅನಿಸುತ್ತೆ. ಇಲ್ಲ ಅಮ್ಮ, ನನಗೆ ಅಪ್ಪ ಅಮ್ಮನ ನೆನಪಾದರೆ ಬೇಜಾರಾಗಲ್ಲ. ಅವ್ರು ನೋಡಬೇಕು ಅನ್ನೋ ಆಸೆ ಜಾಸ್ತಿ ಆಗುತ್ತೆ. ಒಂದೇ ಒಂದ್ಸರಿ ಅವ್ರನ್ನ ನೋಡಿ ಆಮೇಲೆ ಕಣ್ಮುಚ್ಕೋಬೇಕು. ಹಾಗೆಲ್ಲ ಮಾತಾಡ್ಬೇಡ ಪೂರ್ಣಿ. ನಿನ್ನ ಆಸೆ ಆದಷ್ಟು ಬೇಗ ನೆರವೇರುತ್ತೆ. ಯೋಚನೆ ಮಾಡಬೇಡ.